ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಟೀಮ್ ನಿಮ್ಮ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದೆ, ನೀವು ಹೊರಗೆ ಹಾಕಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಹೇಳಿ ನಾನು ನೆನ್ನೆನೂ ಕೂಡ ಹೇಳಿದ್ದೆ. ಈ ಅಪ್ರಸ್ತುತ ವ್ಯಕ್ತಿಗಳು ಜನರಿಂದ ತಿರಸ್ಕೃತವಾಗಿ ಮೂಲ ಗುಂಪಾಗಿರುವಂಥ ವ್ಯಕ್ತಿಗಳ ಮಾತಿಗೆ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಇಡೀ BJP ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೂ ನಡೀತಾ ಇದೆ, ಬೇರೆ ಬೇರೆ ಭಾಗದಲ್ಲಿ ನಮ್ಮ ಜಿಲ್ಲಾ ಪಕ್ಷದ ಸಂಘಟನೆ ಮುಖಾಂತರವಾಗಿ ನಡೀತಾ ಇದೆ. ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳರು ಸಾಹುಕಾರರು ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯೂ ಒಟ್ಟಾರೆ ಹೋರಾಟ ನಡೀತಾ ಇರೋದು ವಫ್ ವಿರುದ್ಧವಾಗಿ ಹೋರಾಟ ನಡೀತಾ ಇರೋದು. ಈ ಸರ್ಕಾರದ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ಧೋರಣೆ ವಿರುದ್ಧ ಹೋರಾಟ ನಡೀತಿದೆ. ಹಾಗಾಗಿ ಇಲ್ಲಿ ವೈಯಕ್ತಿಕ ಮೇಲಾಟಗಳಾಗಲಿ ಅಥವಾ ಈ ರೀತಿ ಅಪಸ್ವರದ ಮಾತುಗಳಿಗಾಗಲಿ ಎಲ್ಲಿ ಜಾಗ ಇದೆ, ಯಾಕಾಗಿ ಈ ಥರ ಮಾತುಗಳು ಬರ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನನಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ. ಯತ್ನಾಳರು ಕರ್ನಾಟಕ BJPಯಲ್ಲಿರುವಂಥ ಅತ್ಯಂತ ಜನಪ್ರಿಯ ನೇತಾರರು. 1994ರಲ್ಲಿ ಅವರು ಚುನಾಯಿತ ಪ್ರತಿನಿಧಿ ಆದವರು. 99ರಲ್ಲಿ ಅವರು MP ಆಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಆದಂಥವರು. ಈ ಭಾಗದಲ್ಲಿ ದೊಡ್ಡ ಅಭಿಮಾನಿ ವರ್ಗವನ್ನು ಇಟ್ಕೊಂಡಿದ್ದಾರೆ. ಅವರು ಕರಾವಳಿಯಿಂದ ಉತ್ತರ ಕರ್ನಾಟಕದವರೆಗೂ ಕೂಡ ಎಲ್ಲ ಕಡೆಯೂ ಕೂಡ ಅಪಾರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿಕೊಂಡಿರೋ ವ್ಯಕ್ತಿಗಳು. ನಮ್ಮ ಪಕ್ಷಕ್ಕೆ ಒಂದು ಅಸೆಟ್ಟು. ಎಲ್ಲರ ಒಂದು ಶಕ್ತಿ ಒಟ್ಟು ಸೇರಿದಾಗ ಪಕ್ಷ ಬಲಗೊಳ್ಳುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಚಿಂತನೆ, ನಮ್ಮ ಪ್ರಯತ್ನ ನಡೆದಿದೆ. ಬೇರೆಯವ್ರ ಚಿಂತನೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ.